ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದು ಕೆಸಿಇಟಿ ವಿದ್ಯಾರ್ಥಿಗಳಿಗೆ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ. ಇದು ವಿಡಿಯೋ ಕೊನೆವರೆಗೂ ಆದ್ರೆ ನೋಡಿ, ಯಾಕಂದ್ರೆ ನಿಮಗೆ ಆಪ್ಷನ್ ಎಂಟ್ರಿ ಕುರಿತು ತುಂಬಾನೇ ಡೌಟ್ಸ್ ಇದೆ. ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಇವೆಲ್ಲದ್ರ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕಾಗಿರುತ್ತೆ. ನೋಡಿ, ಇದೆಲ್ಲದ್ರ ಬಗ್ಗೆ ನಿಮಗೆ ಸ್ವಲ್ಪ ಆದ್ರೂ ನಾಲೆಜ್ ಇದ್ರೇನೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡುವಾಗ ನಿಮ್ಗೆ ತುಂಬಾ ಡೌಟ್ಸ್ ಬರಲ್ಲ. ಸ್ನೇಹಿತರೆ, ಈಗ ನಿಮ್ಗೆ ಆಪ್ಷನ್ ಎಂಟ್ರಿ ಕುರಿತು ನೀವು ಕಾಲೇಜಸ್ ಅನ್ನ ಯಾವ ರೌಂಡ್ ಅಲ್ಲಿ ಹೋಲ್ಡ್ ಅಲ್ಲಿ ಇಡಬಹುದು, ಏನು ಆಪ್ಷನ್ ಎಂಟ್ರಿ ಕುರಿತಾದ್ರೆ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ಗೆ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ನಮಗೆ ಪ್ರೋತ್ಸಾಹ ಆಗಿರುತ್ತೆ. ಈಗಲೇ ಎಲ್ಲರೂ ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಳ್ಳಿ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಸ್ನೇಹಿತರೆ, ಕೆಸಿಇಟಿ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಬಂದ್ಬಿಟ್ಟು 3 ರೌಂಡ್ ಆಪ್ಷನ್ ಎಂಟ್ರಿ ಇರುತ್ತೆ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಪ್ಷನ್ ಎಂಟ್ರಿ ಆದ್ರೆ ಇರುತ್ತೆ. ನಿಮ್ಗೆ 3 ರೌಂಡ್ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಸ್ನೇಹಿತರೆ, ಮೊದಲನೇದಾಗಿ ನಿಮ್ಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜ್ ಏನಾದ್ರೂ ಸಿಕ್ತಾ, ನೀವು ಆ ಒಂದು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ಬೋದು. ನಿಮ್ಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜ್ ಸಿಕ್ಕಿದ್ರೆ, ಇಲ್ಲ ನಮ್ಗೆ ಈ ಒಂದು ಕಾಲೇಜು ಸಿಕ್ಕಿದೆ, ಈ ಕಾಲೇಜು ಓಕೆನೆ, ನಮ್ಗೆ ಇನ್ನೂ ಬೆಟರ್ ಕಾಲೇಜ್ ಸಿಗುತ್ತೆ ಸೆಕೆಂಡ್ ರೌಂಡ್ ಅಲ್ಲಿ, ಈ ಒಂದು ಕಾಲೇಜ್ ಅನ್ನ ನಾವು ವರ್ಲ್ಡ್ ಅಲ್ಲಿ ಇಟ್ಕೊಳ್ತೀವಿ ಅನ್ನೋದಾದ್ರೆ ನೀವು ವರ್ಲ್ಡ್ ಅಲ್ಲಿ ಇಟ್ಕೋಬಹುದು. ಓಕೆನಾ, ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಕಾಲೇಜನ್ನ ವರ್ಲ್ಡ್ ಅಲ್ಲಿ ಇಟ್ಕೋಬಹುದು. ಯಾವುದೇ ಫೀಸ್ ಪೇ ಮಾಡಂಗಿಲ್ಲ, ಏನು ಫೀಸ್ ಪೇ ಮಾಡಂಗಿಲ್ಲ. ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಕಾಲೇಜನ್ನ ವರ್ಲ್ಡ್ ಅಲ್ಲಿ ಇಟ್ಕೊಂಡು ಸೆಕೆಂಡ್ ರೌಂಡ್ ಹೋಗ್ಬೋದು ನೀವು. ಓಕೆನಾ, ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ ಏನಾದ್ರೂ ಒಳ್ಳೆ ಕಾಲೇಜ್ ಸಿಕ್ದ ಆ ಕಾಲೇಜ್ಗೆ ಹೋಗ್ಬೋದು. ಇಲ್ಲ ನಮ್ಗೆ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಕಾಲೇಜೇ ಓಕೆ, ನಾವು ಆ ಕಾಲೇಜ್ಗೆ ಹೋಗ್ತೀವಿ ಅನ್ನೋದಾದ್ರೆ ಹೋಗ್ಬೋದು. ಇಲ್ಲ ನಮ್ಗೆ ಆಪ್ಷನ್ ಎಂಟ್ರಿನೇ ಇಷ್ಟ ಇಲ್ಲ ಅಂದ್ರೆ ನೀವು ಸೆಕೆಂಡ್ ರೌಂಡ್ ಅಲ್ಲಿ ಎಕ್ಸಿಟ್ ಆಗ್ಬೋದು, ಮತ್ತೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲೂ ಎಕ್ಸಿಟ್ ಆಗ್ಬೋದು. ಓಕೆನಾ, ನಿಮ್ಗೆ ಆಪ್ಷನ್ ಎಂಟ್ರಿನೇ ಇಷ್ಟ ಇಲ್ಲ, ಕೆಎ ಕಡೆಯಿಂದ ನಮ್ಗೆ ಸೀಟ್ ಬೇಡ, ನಾವು ಬೇರೆ ಯಾವ್ದಾದ್ರು ಕೋರ್ಸಸ್ ಹೋಗಿ ಜಾಯ್ನ್ ಆಗ್ತೀವಿ ಅಂತ ಅನ್ನೋದಾದ್ರೆ ನೀವು ಎಕ್ಸಿಟ್ ಆಗ್ಬೋದು. ಫಸ್ಟ್ ರೌಂಡ್ ಅಲ್ಲಿ ಬೇಕಾದ್ರೆ ಎಕ್ಸಿಟ್ ಆಗ್ಬೋದು, ಸೆಕೆಂಡ್ ರೌಂಡ್ ಅಲ್ಲೂ ಎಕ್ಸಿಟ್ ಆಗ್ಬೋದು. ಫಸ್ಟ್ ರೌಂಡ್ ಅಲ್ಲಿ ನೀವು ಕಾಲೇಜನ್ನು ವರ್ಲ್ಡ್ ಅಲ್ಲಿ ಇಟ್ಕೋಬಹುದು. ಓಕೆನಾ, ನಿಮಗೆ ಥರ್ಡ್ ರೌಂಡ್ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್. ಈಗ ಸೆಕೆಂಡ್ ರೌಂಡ್ ಅಲ್ಲಿ ನೀವೇನು ವರ್ಲ್ಡ್ ಅಲ್ಲೂ ಇಟ್ಕೋಬಹುದು ಕಾಲೇಜನ್ನ. ಈಗ ಫಸ್ಟ್ ರೌಂಡ್ ಗೆ ಸೆಕೆಂಡ್ ರೌಂಡ್ ಗೆ ಒಂದು ಡಿಫರೆನ್ಸ್ ಇದೆ. ಏನ್ ಡಿಫರೆನ್ಸ್ ಇದೆ ಗೊತ್ತಾ? ನೀವು ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಕಾಲೇಜ್ ಅನ್ನ ವರ್ಲ್ಡ್ ಅಲ್ಲಿ ಇಟ್ಕೊಂಡು ಸೆಕೆಂಡ್ ರೌಂಡ್ ಹೋಗ್ಬೋದು. ಓಕೆನಾ, ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಕಾಲೇಜ್ ಅನ್ನ ವರ್ಲ್ಡ್ ಅಲ್ಲಿ ಇಟ್ಕೊಂಡು ಥರ್ಡ್ ರೌಂಡ್ ಗೂ ಹೋಗ್ಬೋದು. ಆದ್ರೆ ನೀವು ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಕಾಲೇಜ್ ಅನ್ನ ವರ್ಲ್ಡ್ ಅಲ್ಲಿ ಇಟ್ಕೋಬೇಕಂದ್ರೆ ನೀವು ಫೀಸ್ ಪೇ ಮಾಡಬೇಕಾಗುತ್ತೆ. ನೀವು ಫೀಸ್ ಪೇ ಮಾಡ್ಬಿಟ್ಟೆ, ನಿಮ್ದು ಏನಾದ್ರು ಫೀಸ್ ಇರುತ್ತೆ ಅವ್ರದ್ದು ಸಿಇಟಿ ಫೀಸ್ ಎಲ್ಲ ಏನಿರುತ್ತೆ, ಆ ಒಂದು ಫೀಸ್ ಅನ್ನ ಪೇ ಮಾಡ್ಬಿಟ್ಟೆ ನೀವು ಥರ್ಡ್ ರೌಂಡ್ ಹೋಗ್ಬೇಕಾಗುತ್ತೆ. ಓಕೆನಾ ಸ್ನೇಹಿತರೆ, ನೀವು ಹಾಗಾದ್ರೆ ಕೇಳ್ಬೋದು, ಹಾಗಾದ್ರೆ ನಾವು ಥರ್ಡ್ ರೌಂಡ್ ಹೋದಾಗ ನಮ್ಗೆ ಏನಾದ್ರು ಫೀಸ್ ಡಿಫರೆನ್ಸ್ ಆಗುತ್ತಲ್ಲ, ಬೇರೆದೇನಾದ್ರೂ ಥರ್ಡ್ ರೌಂಡ್ ಅಲ್ಲಿ ಬೇರೆ ಕಾಲೇಜ್ ಸಿಗುತ್ತೆ, ಸೆಕೆಂಡ್ ರೌಂಡ್ ಅಲ್ಲಿ ಪ್ರೈವೇಟ್ ಕಾಲೇಜ್ ಸಿಕ್ಕಿರುತ್ತೆ, ಥರ್ಡ್ ರೌಂಡ್ ಅಲ್ಲಿ ಗೌರ್ಮೆಂಟ್ ಕಾಲೇಜ್ ಸಿಗುತ್ತೆ. ಆಗ ನಾವು ಸೆಕೆಂಡ್ ರೌಂಡ್ ಅಲ್ಲಿ ವರ್ಲ್ಡ್ ಅಲ್ಲಿ ಇಟ್ಟಿರುವಂತಹ ಕಾಲೇಜ್ಗೆ ಹೆಚ್ಚಿಗೆ ಫೀಸ್ ಪೇ ಮಾಡಿರ್ತೀವಿ. ಆಗ ನಮ್ಗೆ ಅಮೌಂಟ್ ಲಾಸ್ ಆಗಲ್ವಾ ಅಂತ ನೀವು ಕೇಳೋದಾದ್ರೆ ಏನು ಲಾಸ್ ಆಗಲ್ಲ. ಒಂದು ವೇಳೆ ನಿಮ್ಗೆ ಥರ್ಡ್ ರೌಂಡ್ ಅಲ್ಲಿ ಏನಾದ್ರು ಗೌರ್ಮೆಂಟ್ ಕಾಲೇಜ್ ಸಿಕ್ಕಿದೆ ಅಂದ್ರೆ ನೀವು ಏನ್ ಮಾಡಬಹುದಾಗಿರುತ್ತೆ ಅಂದ್ರೆ, ಥರ್ಡ್ ರೌಂಡ್ ಅಲ್ಲಿ ಗೌರ್ಮೆಂಟ್ ಕಾಲೇಜ್ ಏನಾದ್ರು ಸಿಕ್ಕಿದೆ ಅನ್ನೋದಾದ್ರೆ ನಿಮಗೆ ಫೀಸ್ ಆದ್ರೆ ರೀಫಂಡ್ ಆಗುತ್ತೆ. ನಿಮ್ದು ಎಷ್ಟು ಉಳಿದಿರುವಂತಹ ಫೀಸ್ ಎಷ್ಟಿದೆಯೋ, ಗೌರ್ಮೆಂಟ್ ಫೀಸ್ ಎಷ್ಟಿದೆಯೋ ಅಷ್ಟು ಮಾತ್ರ ಅವರು ಕೆಇ ಅವರು ಕಟ್ ಮಾಡ್ಕೊಂಡು ಉಳಿದಿರುವಂತಹ ಫೀಸ್ ಅನ್ನಾದ್ರೆ ನಿಮ್ಗೆ ಕೊಡ್ತಾರೆ. ಈಗ ಒಂದು ವೇಳೆ ಸೆಕೆಂಡ್ ರೌಂಡ್ ನಾವು ವರ್ಲ್ಡ್ ಅಲ್ಲಿ ಇಟ್ಕೊಂಡಿರ್ತೀವಿ, ಫೀಸು ಪೇ ಮಾಡಿರ್ತೀವಿ, ಥರ್ಡ್ ರೌಂಡ್ ಅಲ್ಲಿ ನಮಗೆ ಸೀಟ್ ಸಿಗಲ್ಲ ಕಾಲೇಜಲ್ಲಿ, ಯಾವ ಕಾಲೇಜಲ್ಲೂ ನಮಗೆ ಸೀಟ್ ಸಿಗಲ್ಲ. ಆಗ ಫೀಸ್ ಪೇ ಮಾಡಿರ್ತೀವಲ್ಲ, ಅದೇನಾಗುತ್ತೆ ಅಂತ ನೀವು ಕೇಳೋದಾದ್ರೆ, ನಿಮ್ಗೆ ಇಷ್ಟ ಇದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ವರ್ಲ್ಡ್ ಅಲ್ಲಿ ಇಟ್ಕೊಂಡಿರುವಂತಹ ಕಾಲೇಜ್ಗೆ ಹೋಗ್ಬೋದು ನೀವು. ನಿಮ್ಗೆ ಇಷ್ಟ ಇಲ್ಲ ಅನ್ನೋದಾದ್ರೆ ನಿಮ್ಗೆ ಫುಲ್ ಫೀಸ್ ರೀಫಂಡ್ ಆಗುತ್ತೆ. ಫುಲ್ ಫೀಸ್ ಎಷ್ಟಿದೆ ಅದು ನಿಮ್ಗೆ ರೀಫಂಡ್ ಆಗುತ್ತೆ, ಯಾವುದೇ ಸಮಸ್ಯೆ ಆಗಲ್ಲ. ಮತ್ತೆ ಥರ್ಡ್ ರೌಂಡ್ ಅಲ್ಲಿ ನಿಮಗೆ ಇರುವಂತಹದ್ದು ಏನಂದ್ರೆ, ಥರ್ಡ್ ರೌಂಡ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಕಾಲೇಜಲ್ಲಿ ಸೀಟ್ ಸಿಕ್ತಾ, ಯಾವುದೇ ವಿದ್ಯಾರ್ಥಿಗಳಿಗಾಗ್ಲಿ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿರಲ್ಲ, ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿರಲ್ಲ, ಥರ್ಡ್ ರೌಂಡ್ ಅಲ್ಲಿ ಏನಾದ್ರು ನಿಮ್ಗೆ ಸೀಟ್ ಸಿಕ್ಕಿದೆಯಾ ಕಂಪಲ್ಸರಿ ನೀವು ಹೋಗ್ಲೇಬೇಕು, ಎಕ್ಸಿಟ್ ಆಗಕ್ಕಾಗಲ್ಲ. ಯಾವ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ರು, ಯಾವ ಕೋರ್ಸ್ಗೆ ಸೀಟ್ ಸಿಕ್ಕಿದ್ರು ನೀವು ಆ ಕಾಲೇಜ್ಗೆ ಹೋಗಿ ಜಾಯಿನ್ ಆಗ್ಲೇಬೇಕಾಗುತ್ತೆ. ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಕೆಎ ಕಡೆಯಿಂದ ಆದ್ರೆ ದಂಡ ವಿಧಿಸಲಾಗುತ್ತೆ. ನಾನು ಈ ಮುಂಚೆನೆ ವಿಡಿಯೋಸ್ ಅಲ್ಲಿ ಹೇಳಿದ್ದೆ, ನೀವು ಫೀಸ್ ಎಷ್ಟಿರುತ್ತೋ ಅದಕ್ಕೆ 5 ಟೈಮ್ಸ್ ಎಕ್ಸ್ಟ್ರಾ ಫೀಸ್ ಆದ್ರೆ ನೀವು ಪೇ ಮಾಡಬೇಕಾಗುತ್ತೆ. ಕೆಎ ಕಡೆಯಿಂದ ನಿಮ್ಮ ಮನೆಗೆ ನೋಟಿಸ್ ಆದ್ರೆ ಬರುತ್ತೆ. ಅದಕ್ಕೆ ನೀವು ಥರ್ಡ್ ರೌಂಡ್ ಅಲ್ಲಿ ಏನ್ ಮಾಡಬೇಕಾಗುತ್ತೆ ಅಂದ್ರೆ, ನಿಮ್ಗೆ ಇಷ್ಟ ಇರುವಂತಹ ಕಾಲೇಜಸ್, ಇಷ್ಟ ಇರುವಂತಹ ಕಾಲೇಜಲ್ಲಿ ಯಾವ ಕೋರ್ಸ್ ನಿಮ್ಗೆ ಇಷ್ಟನೋ ಆ ಕೋರ್ಸ್ ಮಾತ್ರ ನೀವು ಆಪ್ಷನ್ ಎಂಟ್ರಿಯಲ್ಲಿ ಇಟ್ಕೋಬೇಕಾಗುತ್ತೆ. ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ನಿಮ್ಗೆ ಇಷ್ಟ ಇಲ್ಲದೆ ಇರೋದು, ಸುಮ್ಮನೆ ಇದ್ರೆ ಇರ್ಲಿ ಬಿಡಿಯೋ ಅಂತ ನೀವೇನಾದ್ರು ಬಿಟ್ಬಿಟ್ಟು ನಿಮ್ಮ ಕಾಲೇಜ್ ಅನ್ನೋ ಸೀಟ್ ಸಿಕ್ಕಿದೆ ಅಂದ್ರೆ ನೀವು ಹೋಗ್ಲೇಬೇಕಾಗುತ್ತೆ. ಓಕೆನಾ, ಈಗ ಅರ್ಥ ಆಯ್ತು ಅನ್ಕೊಳ್ತೀನಿ ಸ್ನೇಹಿತರೆ. ಮತ್ತೆ ನಿಮ್ಗೆ ಬ್ರೀಫ್ ಆಗಿ ಮತ್ತೆ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ನೋಡಿ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜಲ್ಲಿ ಸೀಟ್ ಸಿಕ್ತಾ ಹೋಗಿ ಜಾಯಿನ್ ಆಗ್ಬೋದು. ಇಲ್ಲ ನಾವು ಇನ್ನೊಂದು ಕಾಲೇಜ್ಗೆ ಟ್ರೈ ಮಾಡ್ತೀವಿ, ಬೆಟರ್ ಕಾಲೇಜ್ ಸಿಗ್ಲಿ, ಇದನ್ನೇ ವರ್ಲ್ಡ್ ಅಲ್ಲಿ ಇಟ್ಕೊಳ್ತೀವಿ ಅನ್ನೋದಾದ್ರೆ ವರ್ಲ್ಡ್ ಅಲ್ಲಿ ಇಟ್ಕೋಬಹುದು, ಯಾವುದೇ ಫೀಸ್ ಪೇ ಮಾಡಂಗಿಲ್ಲ ಫಸ್ಟ್ ರೌಂಡ್ ಅಲ್ಲಿ. ಇಲ್ಲ ನಮ್ಗೆ ಕೆಇಎದ್ ಆಪ್ಷನ್ ಎಂಟ್ರಿನೇ ಬೇಡ, ನಾವು ಎಕ್ಸಿಟ್ ಆಗ್ಬಿಡ್ತೀವಿ ಅನ್ನೋದಾದ್ರೆ ಎಕ್ಸಿಟ್ ಆಗ್ಬೋದು. ಓಕೆನಾ, ಇವು 3 ಆಪ್ಷನ್ ಇರುತ್ತೆ ನಿಮ್ಗೆ. ಸೆಕೆಂಡ್ ರೌಂಡ್ ಅಲ್ಲೂ
ಏನಂದ್ರೆ ಕಾಲೇಜ್ಗೆ ಅಡ್ಮಿಷನ್ ಆಗ್ಬೋದು. ಓಲ್ಡ್ ಅಲ್ಲಿ ಇಟ್ಟಿರ್ತೀರಾ, ಫಸ್ಟ್ ರೌಂಡ್ ಅಲ್ಲಿ ನೀವು ಕಾಲೇಜ್ ಏನ್ ಓಲ್ಡ್ ಅಲ್ಲಿ ಇಟ್ಕೊಂಡಿರ್ತೀರೋ ಓಕೆನಾ, ಆ ಒಂದು ಕಾಲೇಜ್ಗೆ ಹೋಗ್ತೀರಾ ಅಂದ್ರೆ ಹೋಗ್ಬೋದು. ಇಲ್ಲ ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಕಾಲೇಜಿಗೆ ಜಾಯ್ನ್ ಆಗ್ತೀರಾ ಅಂದ್ರೂ ಜಾಯ್ನ್ ಆಗ್ಬೋದು. ಆದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಕಾಲೇಜು ನಮಗೆ ಬೇಡ, ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಕಾಲೇಜನ್ನು ಓಲ್ಡ್ ಅಲ್ಲಿ ಇಡ್ತೀವಿ ಅನ್ನೋದಾದ್ರೆ ಫೀಸ್ ಪೇ ಮಾಡಬೇಕಾಗುತ್ತೆ. ಫೀಸ್ ಪೇ ಮಾಡಿಬಿಟ್ಟು ನೀವು ಓಲ್ಡ್ ಅಲ್ಲಿ ಇಟ್ಕೋಬೇಕಾಗುತ್ತೆ. ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ ಯಾವ ಕಾಲೇಜಲ್ಲಿ ಇದು ಸೀಟ್ ಸಿಕ್ಕಿರುತ್ತೋ ಆ ಕಾಲೇಜಿದು ಎಷ್ಟಿರುತ್ತೋ ಫೀಸು, CET ಫೀಸು ಏನೇನು ಫೀಸ್ ಇರುತ್ತೋ ಆ ಫೀಸ್ ಎಲ್ಲ ಪೇ ಮಾಡಿಬಿಟ್ಟು ಓಲ್ಡ್ ಅಲ್ಲಿ ಇಟ್ಕೋಬೇಕಾಗುತ್ತೆ. ಓಕೆನಾ, CET ಫೀಸ್ ಎಲ್ಲ ಪೇ ಮಾಡಿ ಓಲ್ಡ್ ಅಲ್ಲಿ ಇಟ್ಕೊಂಡು ಥರ್ಡ್ ರೌಂಡ್ಗೆ ಹೋಗ್ಬೋದು. ಥರ್ಡ್ ರೌಂಡ್ ಅಲ್ಲಿ ನಿಮ್ಗೆ ಇಷ್ಟ ಆಯ್ತಾ, ಥರ್ಡ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಕಾಲೇಜು ಹೋಗಿ ಅಡ್ಮಿಷನ್ ಆಗ್ಬೋದು. ಓಕೆನಾ, ಇಲ್ಲ ಸೆಕೆಂಡ್ ರೌಂಡ್ ಓಲ್ಡ್ ಅಲ್ಲಿ ಇಟ್ಟಿರ್ತೀರಲ್ಲ ಅದೇ ಕಾಲೇಜಲ್ಲಿ ನಿಮ್ಗೆ ಸೀಟ್ ಬೇಕಾ, ಅದೇ ಕಾಲೇಜಲ್ಲಿ ಸೀಟ್ ಬೇಕಂದ್ರೆ ಹೋಗಿ ಜಾಯ್ನ್ ಆಗ್ಬೋದು. ಆದ್ರೆ ಥರ್ಡ್ ರೌಂಡ್ ಅಲ್ಲಿ ನೀವು ಎಕ್ಸಿಟ್ ಆಗಕ್ಕಾಗಲ್ಲ. ಒಂದು ವೇಳೆ ಥರ್ಡ್ ರೌಂಡ್ ಅಲ್ಲಿ ನಿಮ್ಗೆ ಸೀಟೇ ಸಿಗ್ಲಿಲ್ಲ ಅನ್ನೋದಾದ್ರೆ ನೀವು ಎಕ್ಸಿಟ್ ಹಾಕೋಬಹುದು. ಸೀಟೇ ಸಿಗ್ಲಿಲ್ಲ ಅಂದ್ರೆ ನಿಮ್ಗೇನು ಸಮಸ್ಯೆ ಇಲ್ಲ. ಥರ್ಡ್ ರೌಂಡ್ ಅಲ್ಲಿ ನಿಮ್ಗೆ ಸೀಟ್ ಸಿಕ್ಕಿದ್ಯಾ ಕಂಪಲ್ಸರಿ ನೀವು ಹೋಗಿ ಜಾಯ್ನ್ ಆಗ್ಲೇಬೇಕಾಗುತ್ತೆ. ಫಸ್ಟ್ ರೌಂಡ್ ಅಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ ಇರುವಂತಹ ಒಂದು ಫ್ರೀಡಮ್ ನಿಮಗೆ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ಇರಲ್ಲ. ಥರ್ಡ್ ರೌಂಡ್ ಅಲ್ಲಿ ನಿಮ್ಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗುತ್ತೋ ಆ ಕಾಲೇಜ್ಗೆ ನೀವು ಕಂಪಲ್ಸರಿ ಹೋಗ್ಲೇಬೇಕು. ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ನಿಮ್ಗೆ ಇನ್ನೂ ಏನಾದ್ರು ಡೌಟ್ಸ್ ಬಂದೇ ಬರುತ್ತೆ ವಿದ್ಯಾರ್ಥಿಗಳಿಗೆ. ನಿಮ್ಗೆ ಏನೇ ಡೌಟ್ಸ್ ಬರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ, ನಾನು ಅದ್ರ ಬಗ್ಗೆ ನಿಮ್ಗೆ ಇನ್ನೊಂದು ವಿಡಿಯೋ ಮಾಡಾದ್ರೆ ತಿಳಿಸ್ತೀನಿ.